ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ ಗ್ರೂಪ್ ಸಿ ಬೇಸಿಕಲಿ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು ಬೇರೆ ಹಲವಾರು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಪೇಪರ್ 2 ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅಂತ ಏನು ಹೇಳ್ತೀವಿ ಅದರ ಇಂಗ್ಲಿಷ್ ಭಾಗವನ್ನ ಸಾಲ್ವ್ ಮಾಡ್ತಾ ಇದೀವಿ. ಇದು ಜನರಲ್ ಇಂಗ್ಲಿಷ್ ವಿಡಿಯೋ ಸೀರೀಸ್ 5 ಇದರಲ್ಲಿ ನಾವು ಆಂಟನಿಮ್ಸ್, ಸೆಂಟೆನ್ಸ್ ಎರರ್, ಸಿಂಗುಲರ್ ಪ್ಲೂರಲ್ ಹಾಗೂ ಜೆಂಡರ್ಸ್ ಅನ್ನ ನೋಡೋ ಪ್ರಯತ್ನವನ್ನ ಮಾಡೋಣ. ಸೊ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್. ಮೊದಲನೆಯ ಪ್ರಶ್ನೆ, ಸೆಲೆಕ್ಟ್ ಆರ್ ಡಾರ್ಕನ್ ದ ವರ್ಡ್ ಆಪೋಸಿಟ್ ಟು ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ಡ್ ವರ್ಡಿನ ಆಪೋಸಿಟ್ ಬೇಕು ಅಂತ. ಸೊ ಈ ತರದ ಪ್ರಶ್ನೆಗಳಿಗೆ ನಮ್ಗೆ ಎಲ್ಲ ವರ್ಡ್ಸಿನ ಆಪೋಸಿಟ್ ಮೀನಿಂಗ್ಸು ಗೊತ್ತಿರಲ್ಲ ಅಂಡ್ ಒಂದ್ ಸ್ವಲ್ಪ ಕ್ವೆಶನ್ ಸಾಲ್ವ್ ಮಾಡ್ತಾ 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 ನಮ್ಮ ವೊಕ್ಯಾಬುಲರಿಯನ್ನ ಹಾಗೆ ಇನ್ಕ್ರೀಸ್ ಮಾಡ್ಕೋಬೇಕು. ಪಾಯಿಂಟ್ ನಂಬರ್ 1. ಇನ್ನೊಂದೇನು ಅಂದ್ರೆ ಕ್ವೆಶನ್ಸ್ ಅನ್ನ ಎಕ್ಸಾಮ್ ಹಾಲ್ ಅಲ್ಲಿ ಗೆಸ್ ಮಾಡೋ ಒಂದು ಎಬಿಲಿಟಿನ ಬೆಳೆಸ್ಕೋಬೇಕು ಸ್ಪರ್ಧಾರ್ಥಿಗಳೇ. ಸೊ ಫಸ್ಟ್ ಪ್ರಶ್ನೆ, ಹಿಸ್ ಅನ್ಕೆಂಪ್ಟ್ ಅಪಿಯರೆನ್ಸ್ startled the audience as they were expecting a heavily dressed magician. ಅಂದ್ರೆ ಅನ್ಕೆಂಪ್ಟ್ ಅಪಿಯರೆನ್ಸ್ ಸ್ಟಾರ್ಟಲ್ಡ್ ದ ಆಡಿಯನ್ಸ್ ಎಲ್ಲರೂ ಇವನ ಅನ್ಕೆಂಪ್ಟ್ ಅಂದ್ರೆ ಅನ್ಟೈಡಿ ಅಪಿಯರೆನ್ಸ್ ಇಂದ ಶಾಕ್ ಆಗ್ಬಿಟ್ಟಿದ್ದಾರೆ. ಸ್ಟಾರ್ಟಲ್ಡ್ ಅಂದ್ರೆ ಶಾಕ್, ಸರ್ಪ್ರೈಸ್ಡ್. ಆಸ್ ದೇ ವರ್ ಎಕ್ಸ್ಪೆಕ್ಟಿಂಗ್ ಅ ಹೆವಿಲಿ ಡ್ರೆಸ್ಡ್ ಮೆಜಿಷಿಯನ್, ತುಂಬಾ ಹೆವಿಯಾಗಿ ಕೋಟು ಸೂಟ್ ಹಾಕೊಂಡು ಬರುವಂತ ಮೆಜಿಷಿಯನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು ಅಂತ ಪ್ರಶ್ನೆ ಇರೋದು. ಆಪ್ಷನ್ಸ್ ಇದೆ ಇದರಲ್ಲಿ. ಟಾಸ್ಡ್ ಅಂತ. ಈಗ ನೀವು ನೋಡ್ಬೇಕು, ಹಿಸ್ ಟಾಸ್ಡ್ ಅಪಿಯರೆನ್ಸ್ ಇದಕ್ಕೆ ಅರ್ಥವೇ ಬರೋದಿಲ್ಲ. ಹಿಸ್ ಟಾಸ್ಡ್ ಅಪಿಯರೆನ್ಸ್ ಅನ್ನೋದಕ್ಕೆ ಅರ್ಥ ಬರೋದಿಲ್ಲ. ನೆಕ್ಸ್ಟ್, ಹಿಸ್ ಟೋಸಲ್ಡ್ ಅಪಿಯರೆನ್ಸ್ ಅಂತ ಇಟ್ಕೊಳ್ಳೋಣ, ನಮ್ಗೆ ಇದು ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್, ಹಿಸ್ ಟೈಡಿ ಅಪಿಯರೆನ್ಸ್ ಆಪೋಸಿಟ್ ಬೇಕು ನಮ್ಗೆ. ಅನ್ಕೆಂಪ್ಟಿನ ಆಪೋಸಿಟ್ ವರ್ಡ್ ಬೇಕಾಗಿದೆ ಇವಾಗ. ಅನ್ಕೆಂಪ್ಟ್ ಅಂತ ಅಂದ್ರೆ ಹೇಗಂದ್ರೆ ಹಾಗಿರೋದು, ಅನ್ಟೈಡಿ ಆಗಿರೋದು. ನಾನು ಇವಾಗ ಅನ್ಟೈಡಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ದಟ್ ಮೀನ್ಸ್ ದ ರೈಟ್ ಆನ್ಸರ್ ಇಸ್ ಟೈಡಿ. ಆಪೋಸಿಟ್ ಆಫ್ ಅನ್ಕೆಂಪ್ಟ್ ಇಸ್ ಟೈಡಿ. ಸ್ಟಾರ್ಟಲ್ಡ್ ಆಡಿಯನ್ಸ್ ಆಸ್ ದೇ ವೇರ್ ಎಕ್ಸ್ಪೆಕ್ಟಿಂಗ್ ಅ ಹೆವಿಲಿ ಡ್ರೆಸ್ಡ್ ಮೆಜಿಷಿಯನ್. ಒಬ್ಬ ಟೈಡಿಯಾಗಿ ಹೆವಿಲಿ ಡ್ರೆಸ್ಡ್ ಮೆಜಿಷಿಯನ್ ಅನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು. ಟೆಂಪರೇಟ್ ಕೂಡ ರಾಂಗ್ ಆಗುತ್ತೆ, ಟೋಸ್ಡ್ ಕೂಡ ರಾಂಗ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಮೈ ಗ್ರ್ಯಾಂಡ್ ಫಾದರ್ ಸ್ಯಾಂಗ್ ಡೌನ್ ಇನ್ ಟು ವಾಲ್ಯೂಮಿನಸ್ ಚೇರ್. ಅಂದ್ರೆ ಒಂದು ವಾಲ್ಯೂಮಿನಸ್ ಚೇರ್ ಅಲ್ಲಿ ಗ್ರ್ಯಾಂಡ್ ಫಾದರ್ ಆರ್ ಗ್ರ್ಯಾಂಡ್ ಮದರ್ ಯಾರಾದ್ರೂ ಆಗಿರ್ಬೋದು, ಅವರು ಸ್ಯಾಂಕ್ ಆದ್ರು ಇಂಟು ಅ ವಾಲ್ಯೂಮಿನಸ್ ಚೇರ್. ಇದರ ಆಪೋಸಿಟ್ ವರ್ಡ್ ಬೇಕಾಗಿದೆ ನಮಗೆ. ವಾಲ್ಯೂಮಿನಸ್ಸಿನ ಆಪೋಸಿಟ್ ವರ್ಡ್ ಒಂದು. ಇದರಲ್ಲಿ ಗೆಸ್ ಏನ್ ಮಾಡಬಹುದು ಅಂದ್ರೆ, ವಾಲ್ಯೂಮಿನಸ್ ಅಂದ್ರೆ ಏನು, ಇದು ನೀವು ನೋಡ್ಬೋದು ವಾಲ್ಯೂಮ್ ಇಂದ ಬರ್ತಾ ಇದೆ. ಈಗ ಇದರ ಆಪೋಸಿಟ್ ಏನು, ಸ್ಮಾಲ್ ಅಲ್ಲ, ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ವಾಲ್ಯೂಮಿನಸ್ಸಿನ ಆಪೋಸಿಟ್ ಲಾರ್ಜ್, ಗೊತ್ತಿಲ್ಲ. ವಾಸ್ಟ್ ಒಂದು ನೋಡ್ಬೇಕು. ಲಾರ್ಜು ವಾಸ್ಟ್ ಎರಡೂ ವಿಸ್ತೃತತೆಯನ್ನ ಹೇಳ್ತಾ ಇದೆ, ಅಂದ್ರೆ ತುಂಬಾ ವಿಶಾಲವಾಗಿತ್ತು. ಸೊ ಯಾವಾಗ ಲಾರ್ಜ್ ಅನ್ನೋ ಪಾಸಿಬಿಲಿಟಿ ಇದೆಯೋ ವಾಸ್ಟ್ ಅನ್ನೋ ಪಾಸಿಬಿಲಿಟಿನೂ ಕರೆಕ್ಟ್ ಆಗತ್ತೆ. ಸೊ ನಾವ್ ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಈ ತರ ಎರಡೆರಡು ಸಿಮಿಲರ್ ಸೌಂಡಿಂಗ್ ಆಪ್ಷನ್ಸ್ ಅಲ್ಲಿ ಇದೆ ಅಂದ್ರೆ ಅದು ಎರಡೂ ತಪ್ಪಾಗಿರುತ್ತೆ. ಬಿಕಾಸ್ ಇದು ಸರಿಯಾದಲ್ಲಿ ಇದು ಸರಿಯಾಗುವ ಚಾನ್ಸಸ್ ಇರುತ್ತೆ. ವಾಲ್ಯೂಮಿನಸ್ ಅಂದ್ರೆ ತುಂಬಾ ದೊಡ್ಡ ಗಾತ್ರದ್ದು. ದೊಡ್ಡ ಗಾತ್ರದ್ದು ಅನ್ನೋದಕ್ಕೆ ಆಪೋಸಿಟ್ ಏನು ಅಂದ್ರೆ ಚಿಕ್ಕ ಗಾತ್ರದ್ದು. ಸ್ಪೇಷಿಯಸ್ ಕೂಡ ಅಲ್ಲ. ಆಪ್ಷನ್ 1 ಸ್ಮಾಲ್ ಇಸ್ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ, ವಿ ಹ್ಯಾವ್ ಅಬಂಡೆಂಟ್ ಎವಿಡೆನ್ಸ್ ಟು ಪ್ರೂವ್ ಹಿಸ್ ಗಿಲ್ಟ್. ಸೊ ಇಲ್ಲಿ ನೋಡ್ಬೋದು, ಒಬ್ಬ ತನಿಖಾಧಿಕಾರಿ ತುಂಬಾ ಎವಿಡೆನ್ಸ್ ಇದೆ ಇವರ ಗಿಲ್ಟ್ ಅನ್ನ ಪ್ರೂವ್ ಮಾಡೋಕೆ. 1 2 3 4 5 6 ಹಲವಷ್ಟು ಎವಿಡೆನ್ಸ್ ಇದೆ. ಇದರ ಆಪೋಸಿಟ್ ವರ್ಡ್ ಏನು? ಅಬಂಡೆಂಟ್ ಇನ್ ಆಪೋಸಿಟ್ ವಿ ಹ್ಯಾವ್ ರಿಚ್ ಎವಿಡೆನ್ಸ್ ಟು ಪ್ರೂವ್ ಹಿಸ್ ಗಿಲ್ಟ್ ಅಲ್ಲ. ಅಬಂಡೆಂಟ್ ಇನ್ ಆಪೋಸಿಟ್ ರಿಚ್ ಆಗಕ್ಕಾಗಲ್ಲ. ಇನ್ ಸ್ಕೇರ್ಸ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಇನ್ಫೈನೈಟ್ ಅಂದ್ರೆ ಲೆಕ್ಕವಿಲ್ಲದೆ ಇರೋಷ್ಟು ಎವಿಡೆನ್ಸು, ಅದು ಕೂಡ ತಪ್ಪು. ಯಾಕಂದ್ರೆ ಅಬಂಡೆಂಟ್ ಮತ್ತು ಇನ್ಫೈನೈಟ್ ಸಿಮಿಲರ್ ಸೌಂಡಿಂಗ್, ಅಂದ್ರೆ ಅದು ಎರಡು ಸೇಮ್ ಮೀನಿಂಗ್ ಕೊಡುತ್ತೆ. ಪ್ರೊಫ್ಯೂಸ್ ಅದು ಕೂಡ ಅಲ್ಲ, ಯಾಕಂದ್ರೆ ಪ್ರೊಫ್ಯೂಸ್ ಅಂದ್ರೆ ತುಂಬಾನೇ ಜಾಸ್ತಿ.
ಸರಿಯಾದ ಉತ್ತರ ಸ್ಕೇರ್ಸ್. ವಿ ಹ್ಯಾವ್ ಸ್ಕೇರ್ಸ್ ಎವಿಡೆನ್ಸ್, ಅಥವಾ ಅಂದ್ರೆ ಒಂದೇ ಒಂದು ಎವಿಡೆನ್ಸ್ ಇದೆ ಸೊ ಹಾಗಾಗಿ ಇವರನ್ನ ಗಿಲ್ಟಿ ಅಂತ ಪ್ರೂವ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಪ್ರಶ್ನೆ. ಶಿ ಹೇಟೆಡ್ ದ ಇನ್ಸೋಲೆಂಟ್ ಟೋನ್ ಆಫ್ ಹಿಸ್ ವಾಯ್ಸ್. ಅವರು ಇವರ ಇನ್ಸೋಲೆಂಟ್ ಟೋನ್ ಅನ್ನ ಹೇಟ್ ಮಾಡ್ತಾ ಇದ್ರು. ಇದರ ಆಪೋಸಿಟ್ ಬೇಕು. ನಾವು ನೋಡ್ಬೇಕು. ಶಿ ಹೇಟೆಡ್ ದ ಶಿ ಹೇಟೆಡ್ ದ ಇನ್ಸೋಲೆಂಟ್ ಟೋನ್. ಫಾರ್ ಎಕ್ಸಾಂಪಲ್, ಇದರ ಅರ್ಥ ಏನಿರ್ಬೋದು, ಯಾವುದನ್ನು ಇವರು ಹೇಟ್ ಮಾಡ್ತಾರೆ ಅಂತ ಅಂದ್ರೆ ಅದು ನೆಗೆಟಿವ್ ಕ್ಯಾರೆಕ್ಟರ್ ಆಗಿರುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ನೆಗೆಟಿವ್ ಬದಲು ಪಾಸಿಟಿವ್ ಕ್ಯಾರೆಕ್ಟರ್ ಅನ್ನ ಹುಡುಕ್ಬೇಕು. ಇನ್ಸೋಲೆಂಟ್ ಅಂತ ಅಂದ್ರೆ ಆರೋಗೆನ್ಸ್ ಇಂದ ಕೂಡಿರುವಂತದ್ದು, ತುಂಬಾ ಪ್ರೌಡ್ ಆಗಿ ಮಾತಾಡುವಂಥದ್ದು, ಲೌಡ್ ಆಗಿರುವಂತದ್ದು. ಸೊ ಆರೋಗೆನ್ಸ್ ಇನ್ ಆಪೋಸಿಟ್ ರೆಸ್ಪೆಕ್ಟ್ಫುಲ್. ರಿಚ್ ಅಲ್ಲ, ಡಿಟರ್ಮೈನ್ಡ್ ಅಲ್ಲ, ಸಲ್ಲನ್ ಅಲ್ಲ. ಇನ್ಸೋಲೆಂಟ್ ಇನ್ ಆಪೋಸಿಟ್ ರೆಸ್ಪೆಕ್ಟ್ಫುಲ್. ರೈಟ್. ಮುಂದಿನ ಪ್ರಶ್ನೆ. ದ ಪಿಕ್ಚರ್ ಹ್ಯಾಸ್ ಟೂ ಮಚ್ ರಿಡಂಡಂಟ್ ಡೀಟೇಲ್. ಫಾರ್ ಎಕ್ಸಾಂಪಲ್, ಈ ಪಿಕ್ಚರ್ ಅಲ್ಲಿ ನೋಡಿ ತುಂಬಾ ಡೀಟೇಲ್ಸ್ ಇದೆ. ಎಷ್ಟು ಡೀಟೇಲ್ಸ್ ಇದೆ ಅಂದ್ರೆ ಎಷ್ಟೊಂದು ಡೀಟೇಲ್ಸ್, ನಮ್ಗೆ ಯಾಕಿಷ್ಟು ಡೀಟೇಲ್ಸ್ ಇದೆ ಅನ್ನೋ ಅಷ್ಟು ಡೀಟೇಲ್ಸ್ ಇದೆ. ಇದರ ಆಪೋಸಿಟ್ ಬೇಕು ನಮ್ಗೆ. ಆಪೋಸಿಟ್ ಬೇಕು ಅಂದ್ರೆ ಡೈಲೇಟರಿ ಅಲ್ಲ, ಎಂಪ್ಲಾಯ್ಡ್ ಅಲ್ಲ, ಅಸ್ಟ್ಯೂಟ್ ಅಲ್ಲ. ಸರಿಯಾದ ಉತ್ತರ ನೆಸೆಸರಿ. ಯಾಕೆ ಅಂದ್ರೆ ರಿಡಂಡಂಟ್ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಈ ಪಿಕ್ಚರ್ ಅಲ್ಲಿ ನೀವು ನೋಡ್ಬೋದು ತುಂಬಾ ಅನ್ನೆಸೆಸರಿ ಡೀಟೇಲ್ಸ್ ಇದೆ. ಸೊ ಅನ್ನೆಸೆಸರಿ ಡೀಟೇಲ್ಸ್ ಇರೋದ್ರಿಂದ ಇದು ಪಿಕ್ಚರ್ ಅಲ್ಲಿ ರಿಡಂಡಂಟ್ ಡೀಟೇಲ್ಸ್ ಅಂತ ಹೇಳ್ತೀವಿ. ಬಟ್ ನಮ್ಗೆ ಇವಾಗ ಬೇಕಾಗಿರೋದು ನೆಸೆಸರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್. ಚೂಸ್ ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸಸ್ ಟು ದ ಫಾಲೋಯಿಂಗ್ ವರ್ಡ್ಸ್ ಇನ್ ದ ಫಾರ್ಮ್ ಆಫ್ ಆಂಟನಿಮ್ಸ್. ಸೊ ಇಲ್ಲಿ ಕನ್ಸಿಸ್ಟೆಂಟ್, ಅಬ್ಟ್ರೂಸಿವ್, ಇಲ್ಲ, ಲೆಜಿಬಲ್ ಹಾಗೂ ಪಾರ್ಷಿಯಲ್ ಅಂತ ಇದೆ. ಈ ತರದ ಪ್ರಶ್ನೆಗಳಿಗೆ ನಮ್ಗೆ 2 ಅಥವಾ 1 ಗೊತ್ತಿದ್ರೆ ಸಾಕು. ಯಾಕಂದ್ರೆ ಆಪ್ಷನ್ಸ್ ಅಲ್ಲಿ ನಾವು ಎಲಿಮಿನೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಲೆಜಿಬಲ್ ತಗೊಳ್ಳೋಣ. ಲೆಜಿಬಲ್ ಎಲ್ಲಿಂದ ಸ್ಟಾರ್ಟ್ ಆಗುವ ಪದಕ್ಕೆ ಅದರ ಪ್ರಿಫಿಕ್ಸ್ ಬಂದು ಇಲ್ ಅಂತ ಬರುತ್ತೆ ಯಾವಾಗ್ಲೂ. ಇಲ್ಲೆಜಿಬಲ್, ಇಲ್ಲಾಜಿಕಲ್. ಸೊ ನಾವು 3ನೇ ಆಪ್ಷನ್ ಅನ್ನ ಇಲ್ಲಿಗೆ ಹುಡುಕ್ಬೇಕು. ಸೊ ಈ ಆಪ್ಷನ್ಸ್ ಅಲ್ಲಿ ಇಲ್ಲಿ ಯಾವುದು ಅಂತ ಅಂದ್ರೆ ಈ 2 ಆಪ್ಷನ್ಸ್ ಇಲ್ಲಲ್ಲಿದೆ. ನೆಕ್ಸ್ಟ್ ಬಂದು ಪಾರ್ಷಿಯಲ್ ಅಂತ ಇದೆ. ಪಾರ್ಷಿಯಲ್ ಮತ್ತು ಅಂದ್ರೆ ಪಿ ಇಂದ ಸ್ಟಾರ್ಟ್ ಆಗುವ ಹಾಗೂ ಎಂ ಇಂದ ಸ್ಟಾರ್ಟ್ ಆಗುವ ಪದಕ್ಕೆ ಐ ಎಂ ಸೇರ್ಕೊಳ್ಳುತ್ತೆ ಆಸ್ ಪ್ರಿಫಿಕ್ಸ್. ಸೊ ಇಂಪಾರ್ಷಿಯಲ್ ಅಂತ ಆಗತ್ತೆ, ಇಮ್ಮೊಬೈಲ್ ಅಂತ ಆಗತ್ತೆ. ಸೊ ಐ ಎಂ ಬಂದು ಪಿ ಇರುವ ವರ್ಡ್ಸಿಗೆ. ಸೊ ಈ 2ರಲ್ಲಿ ನೀವು ನೋಡ್ಬೋದು ಐ ಎಂ ಅಂತ ಇದೆ. ಸೊ ಏನು ಎಲಿಮಿನೇಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬಂದು ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ಗೆ ಸರಿಯಾದ ಉತ್ತರ ಇನ್ಕನ್ಸಿಸ್ಟೆಂಟ್. ಸೊ ಆಪ್ಷನ್ 2 ಇಸ್ ರೈಟ್. ಆಬ್ಟ್ರೂಸಿವ್ಗೆ ಅನ್ಆಬ್ಟ್ರೂಸಿವ್ ಅಂತ ಗೊತ್ತು ಮಾಡ್ಕೋಬಹುದು. ಇನ್ ಮತ್ತು ಅನ್ಗೆ ರೂಲ್ಸ್ ಅಷ್ಟು ಸ್ಪೆಸಿಫೈಡ್ ಆಗಿ ಇಲ್ಲ. ಮುಂದಿನ ಪ್ರಶ್ನೆ. ಸೆಂಟೆನ್ಸ್ ಎರರ್. ಸೆಂಟೆನ್ಸ್ ಎರರ್ ಅಲ್ಲಿ ಏನಿದೆ ಅಂತ ಅಂದ್ರೆ, ಸೊ ಈ ಎಂಟೈರ್ ಸೆಂಟೆನ್ಸ್ ಅಲ್ಲಿ ಯಾವ ಭಾಗದಲ್ಲಿ ಎರರ್ ಇದೆ 1 2 3 4 ಅಂತ ಹೇಳಬೇಕು. ಸೊ ಹಿ ವಾಸ್ ಸೋ ಆಂಗ್ರಿ ದಟ್ ಹಿ ಶೌಟೆಡ್ ಲೌಡ್ ಅಟ್ ದೆಮ್. ಈ ಭಾಗದಲ್ಲಿದೆಯಾ, ಈ ಭಾಗದಲ್ಲಿದೆಯಾ, ಈ ಭಾಗದಲ್ಲಿದೆಯಾ, ಅಥವಾ ಎರರೇ ಇಲ್ವಾ ಅಂತ. ಹಿ ವಾಸ್ ಸೋ ಆಂಗ್ರಿ, ಈ ಪಾರ್ಟ್ ಅಲ್ಲಿ ಏನೂ ಎರರ್ ಇಲ್ಲ, ಅವರಿಗೆ ತುಂಬಾ ಕೋಪ ಬಂತು. ದಟ್ ಹಿ ಶೌಟೆಡ್ ಲೌಡ್, ಲೌಡ್ ಅಲ್ಲ, ಲೌಡ್ಲಿ. ದಟ್ ಹಿ ಶೌಟೆಡ್ ಲೌಡ್ಲಿ ಅಟ್ ದೆಮ್. ಸೊ ಆಪ್ಷನ್ 2 ಇಸ್ ರೈಟ್. ನೆಕ್ಸ್ಟ್. ಇಫ್ ಐ ವಾಸ್ ಯು ಐ ವುಡ್ ಹ್ಯಾವ್ ಟೇಕನ್ ದ ಮೆಡಿಸಿನ್ಸ್, ಅಥವಾ ನೋ ಎರರ್. ಇಫ್ ಐ ವಾಸ್ ಯು, ಇಲ್ಲಿ ನಾನು ನೀನಾಗಿದ್ದರೆ ಅನ್ನೋ ಪಾರ್ಟ್ ಇದು. ನಾನು ನೀನಾಗಿದ್ದರೆ, ಇಫ್ ಐ ವಾಸ್ ಯು ಅಲ್ಲ, ಐ ವೇರ್ ಯು ಇಸ್ ದ ರೈಟ್ ವರ್ಡ್. ಸೊ ಇಫ್ ಐ ವೇರ್ ಯು, ನಾನು ನೀನಾಗಿದ್ದರೆ ನಾನು ಮೆಡಿಸಿನ್ಸ್ ತಗೊಂತಾ ಇದ್ದೆ. ಸೊ ತಪ್ಪಿರುವ ಭಾಗ ಪಾರ್ಟ್ 1. ಮುಂದೆ. ರೀಟಾ ಲಾಸ್ಟ್ ಹರ್ ಪಾಸ್ಪೋರ್ಟ್ ವಿಚ್ ಎಫೆಕ್ಟೆಡ್ ಹರ್ ಬ್ಯಾಡ್ಲಿ. ರೀಟಾ ಅಲ್ಲಿ ಅಂತೂ ಏನೂ ತಪ್ಪಿರಕ್ ಸಾಧ್ಯ ಇಲ್ಲ. ಸೊ 1 ಅನ್ನ ರಿಮೂವ್ ಮಾಡ್ಬಿಡ್ಬೋದು.
ಲಾಸ್ಟ್ ಹರ್ ಪಾಸ್ಪೋರ್ಟ್, ಇದರಲ್ಲಿನೂ ಏನು ತಪ್ಪಿರೋ ಚಾನ್ಸ್ ಇಲ್ಲ, 2 ಅನ್ನ ಎಲಿಮಿನೇಟ್ ಮಾಡ್ಬೋದು. ಈಗ ಉಳಿತೆ 2 ಆಪ್ಷನ್, ಸೊ ನಾವು ಆಲ್ರೆಡಿ ಹತ್ರ ಬಂದಿದೀವಿ. ಎಫೆಕ್ಟೆಡ್ ಹರ್ ಬ್ಯಾಡ್ಲಿ, ಎಫೆಕ್ಟೆಡ್ ಅಲ್ಲ, ಅಫೆಕ್ಟೆಡ್ ಹರ್ ಬ್ಯಾಡ್ಲಿ, ಅದು ಅವರಿಗೆ ಅಫೆಕ್ಟ್ ಮಾಡಿತು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ರೈಟ್. ಶಿ ಹ್ಯಾಡ್ ವೆಂಟ್ ಟು ದ ಮಾರ್ಕೆಟ್ ಟು ಬೈ ಫಿಶ್. ಸರಿ, ಶಿ ಹ್ಯಾಡ್ ವೆಂಟ್ ಅಲ್ಲಿ ನಮಗ್ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಟು ದ ಮಾರ್ಕೆಟ್, ಇದರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವರು ಮಾರ್ಕೆಟ್ಗೆ ಹೋದರು. ಟು ಬೈ ಫಿಶ್, ಟು ಬೈ ಫಿಶ್ ಅಲ್ಲಿನೂ ಏನು ತಪ್ಪಿಲ್ಲ. ಸೊ 2 ಮತ್ತೆ 3 ಅನ್ನ ಎಲಿಮಿನೇಟ್ ಮಾಡ್ಬಿಟ್ಟಿದೀವಿ. ನಾವು ಆಲ್ರೆಡಿ 50% ಕ್ಲೋಸ್ ಟು ದ ಆನ್ಸರ್. ಸರಿಯಾದ ಉತ್ತರ ಇವಾಗ 1 ಅಥವಾ 4 ಇರಬೇಕು. ಶಿ ಹ್ಯಾಡ್ ವೆಂಟ್, ಅದು ತಪ್ಪು. ಶಿ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್ ಅಥವಾ ಶಿ ವೆಂಟ್ ಟು ದ ಮಾರ್ಕೆಟ್, ಎರಡು ಸರಿ ಆಗತ್ತೆ. ಶಿ ಹ್ಯಾಡ್ ಗಾನ್ ಟು ದ ಮಾರ್ಕೆಟ್ ಟು ಬೈ ಫಿಶ್. ಸೊ ಆಪ್ಷನ್ 1 ಇಸ್ ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆ, ಸಿಂಗುಲರ್ ಮತ್ತು ಪ್ಲೂರಲ್. ಇಲ್ಲಿ ನೋಡಬೇಕು. ಸೊ out of the given 4 groups of singular sets, select the group that contains the correct sets of singular plural. ತುಂಬಾ ಆಪ್ಷನ್ಸ್ ಇದೆ, ತುಂಬಾ ಫೋಕಸ್ ಇಂದ ಓದ್ಬೇಕು ಇದನ್ನ. ಪಾಯಿಂಟ್ ನಂಬರ್ 1, ಒಂದೇ ಒಂದು ಆಪ್ಷನ್, ಒಂದೇ ಒಂದು ಪಾರ್ಟ್ ರಾಂಗ್ ಆದ್ರೂ ಅದನ್ನ ಎಲಿಮಿನೇಟ್ ಮಾಡಬೇಕು. ಫೋರಮ್, ಫೋರಾ ಕರೆಕ್ಟ್ ಆಗಿದೆ. ಎಲ್ಫ್, ಎಲ್ವ್ಸ್, ಎಲ್ಫ್ಸ್ ಅಲ್ವಾ. ಎಫ್ ಇಂದ ಯಾವಾಗಾದ್ರೂ ಎಂಡ್ ಆದ್ರೆ, ಫಾರ್ ಎಕ್ಸಾಂಪಲ್ ಲೀಫ್ ಅಂತ ಇದ್ರೆ ಅದು ಲೀವ್ಸ್ ಆಗತ್ತೆ. ಸೊ ಎಲ್ಫ್ ಇರೋದು ಎಲ್ವ್ಸ್ ಆಗತ್ತೆ. ಬಿ ಈಸ್ ರಾಂಗ್, ಸೊ ಎ ಈಸ್ ರಾಂಗ್. ಎ ತಪ್ಪಾದ ತಕ್ಷಣ ಆಪ್ಷನ್ 2 ನ ಎಲಿಮಿನೇಟ್ ಮಾಡಬಹುದು. ನೆಕ್ಸ್ಟ್, ವಿಟಾ, ವಿಟೆ, ಕರಿಕುಲಂ ವಿಟಾ, ಕರಿಕುಲಂ ವಿಟೆ. ಶೀಪಿಗೆ ಶೀಪ್ ಸರಿ, ಆಕ್ಸ್ಗೆ ಆಕ್ಸೆನ್ ಸರಿ, ಇಂಡೆಕ್ಸ್ಗೆ ಇಂಡಿಸಿಸ್ ಸರಿ. ಸೊ ಇದರಲ್ಲಿ ಬಿ ಯಲ್ಲಿ ಎಲ್ಲಾ ಆಪ್ಷನ್ ಸರಿ ಇದೆ. ಸೊ ಬಿ ಇರುವ ಆಪ್ಷನ್ 3 ಹಾಗೂ 4, 1 ಅನ್ನ ನಾವು ತೆಗಿಬಹುದು. ನೆಕ್ಸ್ಟ್ ಬಂದು ನಾವು ಫ್ಲೋರೆಟ್, ಫ್ಲೋರೆಟ್ಸ್ ಕರೆಕ್ಟ್ ಆಗಿದೆ. ಬ್ರಾಂಚ್, ಬ್ರಾಂಚಸ್ ಕರೆಕ್ಟ್ ಆಗಿದೆ. ಪ್ಲುಮಾಜ್, ಪ್ಲುಮಾಜಸ್ ಕರೆಕ್ಟ್ ಆಗಿದೆ. ಕ್ವಿಲ್, ಕ್ವಿಲ್ಸ್, ಕ್ವಿಲ್, ಕ್ವಿಲ್ಸ್ ಅಲ್ಲ, ಕ್ವಿಲ್ಗೆ ಕ್ವಿಲ್ಸ್ ಅಂತ ಬರುತ್ತೆ. ಡಿ ಈಸ್ ರಾಂಗ್, ಇಲ್ಲಿ ಎಕ್ಸ್ಟ್ರಾ ಇ ಇಲ್ಲ. ಸೊ ಆಪ್ಷನ್ ಸಿ ಇಸ್ ರಾಂಗ್. ಡಿ ಅಲ್ಲಿ ಯೂನಿವರ್ಸಿಟಿ, ಯೂನಿವರ್ಸಿಟೀಸ್ ಕರೆಕ್ಟ್ ಆಗಿದೆ. ಫೈನಾನ್ಸಸ್ ಕರೆಕ್ಟ್ ಆಗಿದೆ. ಅಸೋಸಿಯೇಷನ್ಸ್ ಕರೆಕ್ಟ್ ಆಗಿದೆ. ಕ್ಲಿಕ್, ಕ್ಲಿಕ್ಸ್ ಕರೆಕ್ಟ್ ಆಗಿದೆ. ಡಿ ಇಸ್ ರೈಟ್. ಆಪ್ಷನ್ ಡಿ, ಆಪ್ಷನ್ 4, ಬಿ ಅಂಡ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಫೆಮಿನೈನ್ ಅಂಡ್ ಮ್ಯಾಸ್ಕುಲೈನ್ ಜೆಂಡರ್ಸ್ ಬಗ್ಗೆ ಪ್ರಶ್ನೆ ಇದೆ, ನೋಡೋಣ. ಸೊ ಯಾವ ಗ್ರೂಪಿನ ಮ್ಯಾಸ್ಕುಲೈನ್ ಹಾಗೂ ಫೆಮಿನೈನ್ ಜೆಂಡರ್ಸ್ ಕರೆಕ್ಟ್ ಇದೆ ಎನ್ನುವ ಪ್ರಶ್ನೆ ಬಹಳ ಸೊಗಸಾದ ಪ್ರಶ್ನೆ, ನಿಧಾನಕ್ಕೆ ಓದ್ಬೇಕು. ಫಸ್ಟ್, ವಿಸರ್ಡ್ ಹಾಗೂ ವಿಚ್. ಎಸ್, ವಿಸರ್ಡ್ ಇನ ಸರಿಯಾದ ಪದ ವಿಚ್ ಕರೆಕ್ಟ್. ಆಥರ್, ಆಥರೆಸ್ ಕರೆಕ್ಟ್ ಆಗಿದೆ. ಸ್ಟಾಲಿಯನ್, ಮೇರ್ ಕರೆಕ್ಟ್ ಆಗಿದೆ. ಮಾಂಕ್ಗೆ ನನ್, ಆಪ್ಷನ್ ಡಿ ಕೂಡ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದ್ದಲ್ಲಿ 2 ಅನ್ನ ಹಾಗೂ 4 ಅನ್ನ ನಾವು ರಾಂಗ್ ಅಂತ ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾರ್ಟ್ ಬಂದು ನಮ್ಗೆ ಬಟ್ಲರ್ ಅಂದ್ರೆ ಹೌಸ್ ಕೀಪರ್. ಬಟ್ಲರ್ ನ ಫೆಮಿನೈನು ಹೌಸ್ ಕೀಪರ್ ಅಂತ ಕೊಟ್ಟಿದ್ದಾರೆ, ಅದು ಸರಿಯಾಗಿದೆ. ನೆಕ್ಸ್ಟ್ ಅರ್ಲ್, ಕೌಂಟೆಸ್, ಇದು ಕೂಡ ಸರಿಯಾಗಿದೆ. ಸ್ಟ್ಯಾಗಿನ ಅಪೋಸಿಟ್ ಫೆಮಿನೈನ್ ಜೆಂಡರ್ ಡೀರ್, ಇದು ಕರೆಕ್ಟ್ ಆಗಿದೆ. ಲಾರ್ಡ್, ಲೇಡಿ, ಇದು ಸರಿಯಾಗಿದೆ. ಸೊ ಬಿ ಈಸ್ ರೈಟ್. ಒಂದು ವೇಳೆ ಇದು ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ, ಈ ಕಡೆ ಬರೋಣ, ಆಪ್ಷನ್ ಸಿ ಗೆ ಬರೋಣ. ಆಪ್ಷನ್ ಸಿ ಗೆ ಬಂದಾಗ ನಮ್ಗೆ ಚೇರ್ಮೆನ್ ಅಂದ್ರೆ ಚೇರ್ ಪರ್ಸನ್, ಫೆಮಿನೈನ್ ಆಫ್ ಮ್ಯಾನ್ ಇಸ್ ವುಮೆನ್. ಸೊ ಇದರ ಕರೆಕ್ಟ್ ಆನ್ಸರ್ ಚೇರ್ ವುಮೆನ್ ಇರಬೇಕು. ಸೊ ಸಿ ಇಸ್ ರಾಂಗ್ ಅಲ್ವಾ. ಸೊ
ಸಿ ರಾಂಗ್ ಆಗಿದೆ. ಸಿ ಅನ್ನ ನಾವು ಆಲ್ರೆಡಿ ಎಲಿಮಿನೇಟ್ ಮಾಡಿದೀವಿ. ನೆಕ್ಸ್ಟ್ ಕೆಳಗಡೆ ಬಂದ್ರೆ ಕ್ಲೌನ್ಗೆ ಕ್ಲೌನೆಟ್, ಪೀಕಾಕ್ಗೆ ಪಿಹೆನ್, ಹೆನ್ಗೆ ಫೌಲ್, ಸ್ಟಿವರ್ಡ್ಗೆ ಸ್ಟಿವರ್ಡೆಸ್. ಹೆನ್ನಿಗೆ ಫೌಲ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಹೆನ್ನಿಗೆ ಆಪೋಸಿಟ್ ಬಂದು ರೂಸ್ಟರ್ ಅಂತ ಆಗತ್ತೆ. ಸೊ ಆಪ್ಷನ್ ಡಿ ರಾಂಗ್ ಆಗತ್ತೆ. ಆಪ್ಷನ್ 4 A and B is the right answer. ಸೊ ಸ್ಪರ್ಧಾರ್ಥಿಗಳೇ, ವಿತ್ ದಟ್ ವಿ ಕಮ್ ಟು ದ ಎಂಡ್ ಆಫ್ ದಿಸ್ ಲೆಕ್ಚರ್. ಇದು KPSCಯ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಕಮ್ಯುನಿಕೇಶನ್ ಪೇಪರ್ 2 ಇನ್ನ ವಿಡಿಯೋ ಲೆಕ್ಚರ್. ಮುಂದಿನ ವಿಡಿಯೋ ಲೆಕ್ಚರ್ಗೆ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದಗಳು.